ಡಾಂಬರೀಕರಣ ನಡೆದ 2 ತಿಂಗಳಲ್ಲಿ ರಸ್ತೆ ಕುಸಿದು ಬಿದ್ದ ಗುಂಡಿಯ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ತೂಲಹಳ್ಳಿ ಗ್ರಾಮದ ಹತ್ತಿರ ಕುಸಿದು ಬಿದ್ದ ಡಾಂಬರ್ ರಸ್ತೆ. ಈ ರಸ್ತೆಯಲ್ಲಿ ಗುಂಡಿ ಬೀಳಲು ಕಾರಣವೇನು? ಪಿಡಬ್ಲ್ಯೂಡಿ ನಿರ್ಲಕ್ಷ್ಯತನವೋ ಅಥವಾ ಗುತ್ತಿಗೆದಾರರು? ಇಲ್ಲ ಅನುದಾನ ತಂದುಕೊಟ್ಟಂತ ಶಾಸಕರು? ಇದಕ್ಕೆ ಹೊಣೆ ಯಾರು ಎಂಬುದು ಹೆಚ್ಚಿನ ಪ್ರಶ್ನೆಯಾಗಿದೆ. ತೂಲಹಳ್ಳಿಯಿಂದ ದಾವಣಗೆರೆ ಮತ್ತು ಚಿತ್ರದುರ್ಗಕ್ಕೆ ಸಂಪರ್ಕ ರಸ್ತೆಯ ಡಾಂಬರೀಕರಣ ಕೇವಲ 2 ತಿಂಗಳ ಹಿಂದೆ ನಡೆದಿತ್ತು. ಈ ರಸ್ತೆ ಕಾಮಗಾರಿ ಮಾಡುವಾಗ ಎಲ್ಲಿ ಬ್ರಿಡ್ಜ್ ಹಾಕಬೇಕು, ಎಷ್ಟು ಥಿಕ್ನೆಸ್ ಬಳಸಬೇಕು ಎಂಬುದು ಮರೆತು ಈ ರೀತಿ ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ ಅಂತ ತೂಲಹಳ್ಳಿ ಗ್ರಾಮಸ್ಥರಾದ ರೇಮಣಸಿದ್ದಪ್ಪ, ಅಜಯ್, ಹಾಲೇಸ್ ಮತ್ತಿತರರು ಒಂದು ಆರೋಪವನ್ನ ಮಾಡಿದ್ರು. ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ, ಇವರು ಕರ್ನಾಟಕದಲ್ಲಿ ಶಾಸಕರನ್ನ ಹೋಲಿಸಿದರೆ ಇವರೇ ಮೊದಲಿನವರು. ಅಭಿವೃದ್ಧಿಯ ಹರಿಕಾರ, ನೊಂದವರ ಪಾಲಿನ ಕರುಣಾಮಯಿ. ಇವರುಗಳು ಇಂತಹ ಕಾಮಗಾರಿ ಅನುದಾನ ತರುವುದಷ್ಟೇ ಅಲ್ಲ, ಕಳಪೆ ಕಾಮಗಾರಿ ಆಗದಂತೆ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಮುನ್ನೆಚ್ಚರಿಕೆಯನ್ನ ನೀಡಬೇಕು ಅಂತ ಮನವಿಯನ್ನ ಮಾಡಿದ್ರು. ವರದಿ ಪ್ರದೀಪ್ ಕುಮಾರ್. ನಮ್ಮ ಹೆಸರು ಹಾಲೇಶ್ ಅಂತಂದೇಳಿ, ತೂಲಹಳ್ಳಿ ಗ್ರಾಮಸ್ಥರು. ಇದು ಮೊನ್ನೆ ರೀಸೆಂಟ್ 2 months ಬ್ಯಾಕ್ ಆಗಿದೆ. ಇದು ರೋಡ್ ಏನಾಗಿದೆ ಅಂದರೆ, ಇದು ಮೇನ್ ರೋಡು, ತೂಲಹಳ್ಳಿ, ಸೊಕ್ಕೆ ಮತ್ತು ದಾವಣಗೆರೆಗೆ ಸಂಪರ್ಕಿಸುವ ಮುಖ್ಯ ಸೇತುವೆ. ಸೀದಾ ಸೆಂಟ್ರಲ್ಲೇ ಗುಂಡಿ ಬಿದ್ದಿದೆ. ಇದು ಶಾಸಕರ ಬಗ್ಗೆ ಯಾವುದೇ ಥರನಾದ ನಮ್ಮಲ್ಲಿ ಆಕ್ಷೇಪಣೆಗಳಿಲ್ಲ. ಶಾಸಕರು ಏನಪ್ಪ ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲ ಕಡೆ ರೋಡ್ ಮಾಡಿದ್ದಾರೆ, ಪ್ರತಿಯೊಂದು ಮೂಲೆಯಲ್ಲಿ ಕೂಡ ರೋಡ್ ಮಾಡಿದ್ದಾರೆ. ಆದರೆ ಇಲ್ಲಿ ಮಾಡ್ತಕ್ಕಂಥ ಕೆಲವರು ಕಾಮಗಾರಿಗಳನ್ನು ಕಳಪೆಯಾಗಿ ಮಾಡಿದ್ದಾರೆ ಅಷ್ಟೇ. ನಮ್ಮ ತೊಂದರೆ ಏನಪ್ಪ ಅಂದರೆ, ಈ ಡಂಬರ್ ನೋಡ್ರಿ, ಇಲ್ಲಿ ಏನು ಹಾಕಿದ್ದಾರೆ ಅಂದರೆ ಯಾವುದೇ ಥರನಾಗಿರ್ತಕ್ಕಂಥ ಸೇಫ್ಟಿ ಇಲ್ಲದಲ್ಲೇ ಹಾಕಿದ್ದಾರೆ. ಈ ಕಡೆನೂ ಕುಸ್ತಿದೆ, ಈ ಕಡೆನೂ ಕುಸ್ತಿದೆ. ಒಂದು ಸಣ್ಣ ಬೈಕ್ ಬಂದರೂ ಕೂಡ ರೋಡ್ ಶೇಕ್ ಆಗುತ್ತೆ ಇಲ್ಲಿ ಸೇತುವೆ. ಅಂಥದ್ರಲ್ಲಿ ಬಸ್ಸು ಇಷ್ಟು ದಿನ ತಡೆದಿರೋದೇ ಇದೆ ಹೆಚ್ಚಿಗೆ ಕೆಲಸ. ಬೇಗನೆ ಇದನ್ನು ಸರಿಪಡಿಸಬೇಕು. ಹಾಗೆಯೇ ಜಟಿಗೇಶ್ವರ ಗುಡಿ ಹತ್ರನೂ ಇದೆಯಲ್ಲ, ಅದನ್ನು ಕೂಡ ಬೇಗ ಪೂರ್ಣಗೊಳಿಸಿ ಜಟಿಗೇಶ್ವರ ಸೇತುವೆಯನ್ನು. ಹಾಗೆಯೇ ಈ ರೋಡನ್ನು ಪ್ರತಿಯೊಂದು ಸೇತುವೆಗಳು ಎಲ್ಲಿದ್ದಾವೋ ಇಲ್ಲೇ ಇರಲಿ, ಪ್ರತಿಯೊಂದು ಈ ರೋಡಲ್ಲಿ ಸೇತುವೆಗಳು ಅವೆಲ್ಲವನ್ನು ಪರಿಪೂರ್ಣವಾಗಿ ಮಾಡಲಿ. ಫಸ್ಟ್ ಆಫ್ ಆಲ್, ಎಷ್ಟು ದಿನ ಆಯ್ತು ಇವು ಮಾಡಿ ಈ ರೋಡ್ ಮಾಡಿ 2 months ಆಗಿರ್ಬೋದು. 2 months ಬ್ಯಾಕ್ ಕಂಪ್ಲೀಟ್ ಆಗಿದೆ. ಈಗ ಪ್ರತಿಯೊಂದು ನೋಡ್ರಿ, ಇಲ್ಲಿ ಏನಾಗಿದೆ ಅಂದರೆ, ಆ ಕಡೆನೂ ಬಸ್ ಹೋಗೋಕೆ ತಯಾರಿಲ್ಲ, ಈ ಕಡೆನಿಲ್ಲ. ಇನ್ನೊಂದು ಬಸ್ ಬಂದರೆ ಇಲ್ಲಿ ಕುಸೆ ಬೀಳುತ್ತೆ. ಬೇಕಾದ್ರೆ ಇನ್ನೊಂದು ಟೈಮ್ ಯಾವುದೇ ತೊಂದರೆ ಆಗ್ತಕ್ಕಿಂತ ಮುಂಚಿತವಾಗಿಯೇ ಈ ರೋಡನ್ನು ಪೂರ್ಣಗೊಳಿಸಿ. ಇಷ್ಟೇ ನಮ್ಮ ಬೇಡಿಕೆ. ಪ್ರತಿಯೊಬ್ಬ ಗ್ರಾಮಸ್ಥರು ಕೂಡ ಇಲ್ಲಿದ್ದಾರೆ. ರಾತ್ರಿ 10 ಗಂಟೆ ಬಂದು ಇಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸೋಗಿದ್ದಾರೆ. ನಮ್ಮ ಊರಿನ ಗ್ರಾಮಸ್ಥರು ಬಂದು 10 ಗಂಟೆಯಲ್ಲಿ ಇದನ್ನು ಬೇಗನೆ, ಆದಷ್ಟು ಬೇಗನೆ ನಮಗೆ ಪೂರ್ಣಗೊಳಿಸಬೇಕಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಹೆಸರು ವಾಸಿಮ್ ಅಂತೇಳಿ, ನಾವಿಲ್ಲಿ ಕಾರ್ ಚಾಲಕರು. ಸುಮಾರು ಈ ರೋಡ್ ನಾವು ನೋಡ್ದಂಗೆ 20 ವರ್ಷ ಆಗ್ತಾ ಬಂತು. ಈ ರೋಡ್ ಆಗಿದ್ದಿಲ್ಲ, ಇವಾಗ ಏನು ಮಾಡಿದ್ದಾರೆ. ಬಟ್ ಆದರೆ ಇಲ್ಲಿ ತೆಳಗಡೆ ಹಾಕಿರೋ ಒಂದು ರೋಡ್ನ ಕ್ಲೀನಾಗಿ ಹಾಕಿಲ್ಲ, ಒಳ್ಳೆ ಗುಣಮಟ್ಟ ಕಾಮಗಾರಿ ಆಗಿಲ್ಲ. ಯಾಕಂದರೆ ಅವ್ರು ನೋಡ್ಕೋಬೇಕಿತ್ತು, ತೆಳಗಡೆ ಒಂದು ಸೇತುವೆ ಇದೆ ಅಂತೇಳಿ ಅದನ್ನು ನೋಡ್ಕೊಂಡಿಲ್ಲ, ಹಂಗೆ ಮಾಡಿದ್ದಾರೆ. ಬಟ್ ಆದರೂ ಈ ಡಾಂಬರ್ ಹಾಕಿರೋ ಥಿಕ್ನೆಸ್ ನೋಡ್ರಿ 2.25 ಇಂಚೇನೋ ಇದೆ. ಅಷ್ಟಕ್ಕೆಲ್ಲ ಈ ಟಾರ್ ತಡೆಯಲ್ಲ. ಈಗ ನಾವು ನೈಟ್ ಟೈಮಲ್ಲಿ ಬರಬೇಕಾದ್ರೆ ಇದು ಏನೋ ಊರಿನ ಗ್ರಾಮಸ್ಥರು ಮಾಡಿದ್ದಾರೆ. ಈಗ ನಾವು ನೋಡ್ಕೊಂಡು ಸೈಡಲ್ಲಿ ಹೋಗಿದ್ದೀವಿ. ಬಟ್ ಇಲ್ಲ ಅಂದಿದ್ರೆ ನಿನ್ನೆ ರಾತ್ರಿ ನಮ್ಮದೇ ಗಾಡಿ ಆಕ್ಸಿಡೆಂಟ್ ಆಗಬೇಕಿತ್ತು. ಹಂಗಾಗಿ ಆದಷ್ಟು ಬೇಗ ಇದನ್ನು ತಿಳಿದಂತಾರೆ ಯಾರಿದ್ದೀರಾ, ಈಗ ಮೇಲಧಿಕಾರಿಗಳು MLAಗಳು ಏನಿದ್ದಾರೆ, ಅವ್ರುಗಳೆಲ್ಲ ಕೆಲಸಗಳು ಕರೆಕ್ಟಾಗಿ ಮಾಡ್ಕೊಂತ ಹೋಗಿದ್ದಾರೆ. ಬಟ್ ಕಾಮಗಾರಿ ಮಾಡೋರು ಕಳಪೆ ಮಾಡಿದ್ದಾರೆ. ಇದನ್ನು ನೋಡ್ಕೋಬೇಕಿತ್ತು, ನೋಡ್ಕೊಂಡಿಲ್ಲ. ಆದಷ್ಟು ಬೇಗ ಬಂದು ಇದನ್ನು ಬಗೆಹರಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಅಷ್ಟೇ. ತಮ್ಮ ಹೆಸರು? ನನ್ನ ಹೆಸರು ರೇವಣ್ಣಯ್ಯ ಅಂತ. ಈಗ ಒಂದು 2 ತಿಂಗಳಿಂದ ರೋಡ್ ಮಾಡಿದ್ದಾರೆ. ಹಳೆ ಸೇತುವೆಗಳನ್ನ ಯಾವನೂ ಮಾಡಿಲ್ಲ. 5-6 ಸೇತುವೆ ಮಾಡಿದ್ದಾರೆ. ಅದು 5-6 ಸೇತುವೆ, ಹಳೆ ಸೇತುವೆ ಮೇಲೆ ಹೊಸ ರೋಡ್ ಮಾಡ್ಯಾರೆ. ನಾವು ಅವತ್ತ ತರಬಿದ್ವಿ, ಸೇತುವೆ ಮಾಡಿ ಈ ರೋಡ್ ಮಾಡಿರಿ, ಇಲ್ಲದ್ರೆ ಇದು ಕುಸಿತೈತಂತ ನಾವೀಗ ರೋಡ್ ಮಾಡೋದಕ್ಕಿಂತ ಮುಂಚೆಗೆ ಹೇಳಿದ್ವಿ. ಆದರೆ ಅವ್ರು ಮಾಡ್ತೀವತ್ತಪ್ಪ ಅಂದು ಮಾಡಿಲ್ಲ. ಇವತ್ತು ಇಷ್ಟಕ್ಕಂದ್ರೆ ಕೋಟಿಗಟ್ಟಲೆ ಬಂಡವಾಳ ಹಾಕಿ ಮಾಡಿ 2 ತಿಂಗಳಾಗಿಲ್ಲ ಇದು ರೋಡ್ ತಡೆದಿಲ್ಲ ಅಂದ್ರೆ ಇದಕ್ಕೆ ಅರ್ಥ ಏನು? ಇದಕ್ಕೆ ನೋಡಿರಿ, ಇಲ್ಲಿ ಡಾಂಬರ್ ಹಾಕಿರೋ ನೋಡ್ರಿ, ಇದನ್ನ ನೋಡ್ರಿ, ಎಲ್ಲ ಕುಸ್ತದೆ. ಯಾರ ಬಂದು ಇದ್ರಾಗ ಬಿದ್ದು ಸಾಯೋಕ್ಕಿಂತ ಮುಂಚೆಗೆ ಬಂದು ನೀವು ಇದೇನನ್ನ ನೋಡ್ಕೊಂಡು ಇದು ಕಾಮಗಾರಿ ಮಾಡಿರಿ, ರೆಡಿ ಮಾಡಿರಿ. 4 ಸೇತುವೆ ಇನ್ನು ಒಂದು ತಿಂಗಳೊಳಗೆ ಮತ್ತೆ ಕುಸಿತಾವೆ. ಅದಾವೆ, ಆ ಕಡೆಗೆ ಅದಾವೆ, ಈ ಕಡೆಗೆ ಅದಾವೆ. ಹಳೆ ಸೇತುವೆಗಳು ಒಂದೂ ಮಾಡಿಲ್ಲ. ತರಬಿದ್ದೀವಿ ನಾವು ರೋಡ್ ಮಾಡಿ, ಸೇತುವೆ ಮಾಡಿ, ಆಮೇಲೆ ನೀವು ರೋಡ್ ಮಾಡ್ರಂತ ತರಬಿದ್ವಿ. ಮಾಡಿಕೊಡ್ತೀನಿ ಅಂದು ಬರೀ ರೋಡ್ ಅಷ್ಟೇ ಮಾಡಿ ಹಂಗೆ ಹೋಗಿದ್ದಾರೆ. ಹಂಗಾದ್ರೆ ಇದು ಹೆಂಗೆ ತಡಿತೈತೆ? ತಡೆಯಲ್ಲ. ಇದು ಜಗಳೂರು ಟು ದಾವಣಗೆರೆ ಪಟ್ಟೂರಿಗೆ ಹೋಗೋ ರೋಡು. ಇದು ಮೊನ್ನೆ ಶೀಘ್ರದಲ್ಲಿ ರೋಡ್ ಮಾಡಿದ್ರು. ಇಲ್ಲಿ ಏನಾರ ಸೇತುವೆ ಕಂಟ್ರಾಕ್ಟರ್ದಾರಿಗೆ ಸೇತುವೆ ಆಗೈತೋ ಇಲ್ಲ ಗೊತ್ತಿಲ್ಲ. ಇಲ್ಲಿ ಕುಸ್ತು ಭಾಳ ಅವಗತ ಆಗೋಂಥ ಸ್ಟೇಜ್ಗಿದೆ. ಇದು
ಶೀಘ್ರದಲ್ಲೇ ಜಲ್ದಿ ಮಾಡಿ ಈ ಆಕ್ಸಿಡೆಂಟು ಆಗೋಂಥ ವಾತಾವರಣ ಇದೆ. ಫಸ್ಟ್ ಶೀಘ್ರದಲ್ಲೇ ಜಲ್ದಿ ಇದನ್ನ ಅಧಿಕಾರಿಗಳು ಬಂದು ನೋಡಿ ಜಲ್ದಿ ಇದನ್ನ ಬಗೆಹರಿಸ್ಬೇಕಂತ ಕೇಳ್ಕೊಳ್ತೀವಿ. ಅದೇ ರೀತಿನ ಇದು ಏನು ಸೊಕ್ಕೆ ತೂಲಹಳ್ಳಿ ರೋಡ್ನಲ್ಲಿ ಒಂದು ಹಳ್ಳ ಹರಿತಾ ಇದೆ, ಅದು ಕೂಡ ಆಗೈತಿ, ಟೆಂಡರ್ ಆಗೈತೆ ಅಂತಾರೆ, ಇನ್ನೂ ಮಾಡ್ತಾಯಿಲ್ಲ. ಅಲ್ಲಿ ಭಾಳ ಜನ ಒತ್ಕೊಂಡ್ಬಿಟ್ಟಿದ್ದಾರೆ, ಶೀಘ್ರದಲ್ಲಿ ಮಾಡಬೇಕು. ಆಮೇಲೆ ತೂಲಹಳ್ಳಿ ಉಜ್ಜಿನಿಯಲ್ಲಿ ಅಲ್ಲಿ ಜಟಗೇಶ್ವರ ದೇವಸ್ಥಾನ ಹತ್ರ ಹಳ್ಳ ಹರಿತೈತಿ, ಅಲ್ಲಿ ಕೂಡ ಭಾಳ ಜನ ಒತ್ಕೊಂಡ್ಬಿಟ್ಟಿದ್ದಾರೆ, ಅದು ಕೂಡ ಶೀಘ್ರದಲ್ಲೇ ಆಗಬೇಕು. ಎರಡೂ ರೋಡ್